ನಮಸ್ತೆ ಗೆಳೆಯರೆ, 2025ರ ಐಪಿಎಲ್ ಮೆಗಾ ಆಕ್ಷನ್ ಇಲ್ಲಿಯವರೆಗಿನ ಎಲ್ಲ ಹರಾಜುಗಳ ದಾಖಲೆಯನ್ನು ಬ್ರೇಕ್ ಮಾಡಿದೆ. ಈ ಬಾರಿ ಭಾರತೀಯ ಕ್ರಿಕೆಟಿಗರ ಮೇಲೆ ಕೋಟಿ ಕೋಟಿ ರುಗಳ ಸುರಿಮಳೆಯಾಗಿದೆ. ಐಪಿಎಲ್ ಟೀಮ್ಗಳು ಫಾರಿನ್ ಫಾಸ್ಟ್ ಬೌಲರ್ಗಳು ಮತ್ತು ಆಲ್ರೌಂಡರ್ಗಳಿಗೆ ಹೆಚ್ಚು ಹಣ ಖರ್ಚು ಮಾಡಿವೆ. ಈ ಬಾರಿ ಹರಾಜಿನಲ್ಲಿ ಕೋಟಿ ಕೋಟಿ ದೋಚಿರುವ ಆಟಗಾರರು ಯಾರು ಅಂತ ನೋಡೋಣ ಬನ್ನಿ. ರಿಷಬ್ ಪಂತ್. ಐಪಿಎಲ್ ಹರಾಜಿನಲ್ಲಿ ವಿಕೆಟ್ ಕೀಪರ್ ರಿಷಬ್ ಪಂತ್ಗೆ ಜಾಕ್ಪಾಟ್ ಹೊಡೆದಿದೆ. ರಿಷಬ್ ರನ್ನು ಲಕ್ನೋ ಸೂಪರ್ ಜೈಂಟ್ಸ್ ತಂಡ 27 ಕೋಟಿ ಖರೀದಿಸಿದೆ. ಈ ಮೂಲಕ ಪಂತ್ 2025ರ ಹರಾಜಿನಲ್ಲಿ ಹಾಗೂ ಇಡೀ ಐಪಿಎಲ್ ಇತಿಹಾಸದಲ್ಲಿ ಅತ್ಯಂತ ದುಬಾರಿ ಆಟಗಾರ ಆಗಿದ್ದಾರೆ. ಶ್ರೇಯಸ್ ಅಯ್ಯರ್. ಕಳೆದ ಸೀಸನ್ನಲ್ಲಿ ಕೆಕೆಆರ್ ಚಾಂಪಿಯನ್ ಮಾಡಿದ ನಾಯಕ ಶ್ರೇಯಸ್ ಅಯ್ಯರ್ ಖರೀದಿಸಲು ಕೆಕೆಆರ್ ಮತ್ತು ಎಲ್ಎಸ್ಜಿ ನಡುವೆ ಪೈಪೋಟಿ ನಡೆದಿತ್ತು. ಅಂತಿಮವಾಗಿ ಪಂಜಾಬ್ ಕಿಂಗ್ಸ್ 26.75 ಕೋಟಿ ಕೊಟ್ಟು ಅಯ್ಯರ್ ಅನ್ನು ತಮ್ಮ ತಂಡಕ್ಕೆ ಸೇರಿಸಿಕೊಂಡರು. ಇವರು ಹರಾಜಿನಲ್ಲಿ ಎರಡನೇ ದುಬಾರಿ ಆಟಗಾರ ಆಗಿದ್ದಾರೆ. ವೆಂಕಟೇಶ್ ಅಯ್ಯರ್. ಆಲ್ರೌಂಡರ್ ವೆಂಕಟೇಶ್ ಅಯ್ಯರ್ ಅನ್ನು ಖರೀದಿಸಲು ಆರ್ಸಿಬಿ ಮತ್ತು ಕೆಕೆಆರ್ ನಡುವೆ ಬಿಡ್ಡಿಂಗ್ ವಾರ್ ನಡೆದಿತ್ತು. ಆದರೆ ಅಂತಿಮವಾಗಿ ಕೆಕೆಆರ್ 23.75 ಕೋಟಿಗೆ ಕೊಟ್ಟು ಅಯ್ಯರ್ ಅನ್ನು ತಮ್ಮ ತಂಡಕ್ಕೆ ಖರೀದಿಸಿತು. ಯಜುವೇಂದ್ರ ಚಹಲ್. ಹಾಲಿ ಟೀಂ ಇಂಡಿಯಾದಿಂದ ಸ್ಥಾನ ಕಳೆದುಕೊಂಡಿರುವ ಐಪಿಎಲ್ನಲ್ಲಿ ಅತಿ ಹೆಚ್ಚು ವಿಕೆಟ್ ಕಿತ್ತಿರುವ ಚಹಲ್ ರವರಿಗೆ ಪಂಜಾಬ್ 18 ಕೋಟಿ ನೀಡಿ ತನ್ನ ತಂಡಕ್ಕೆ ಸೇರಿಸಿಕೊಂಡಿತು. ಈ ಮೂಲಕ ಚಹಲ್ ಐಪಿಎಲ್ ಇತಿಹಾಸದಲ್ಲಿ ಅತ್ಯಂತ ದುಬಾರಿ ಸ್ಪಿನ್ನರ್ ಎನಿಸಿಕೊಂಡರು. ಹರ್ಷದೀಪ್ ಸಿಂಗ್. ಈ ವರ್ಷ ಟಿ20ಯಲ್ಲಿ ಅತಿ ಹೆಚ್ಚು ವಿಕೆಟ್ ಕಿತ್ತಿರುವ ಹರ್ಷದೀಪ್ ರವರನ್ನು ಪಂಜಾಬ್ ಹರಾಜಿನಲ್ಲಿ ಆರ್ಟಿಎಂ ಬಳಸಿ 18 ಕೋಟಿ ರುಗಳಿಗೆ ಪಂಜಾಬ್ ತಂಡದಲ್ಲೇ ಉಳಿಸಿಕೊಂಡಿತ್ತು. ಜಾಸ್ ಬಟ್ಲರ್. ಇಂಗ್ಲೆಂಡ್ ನಾಯಕ ಈ ಬಾರಿ 15.75 ಕೋಟಿ ರುಗೆ ಗುಜರಾತ್ ಟೈಟನ್ಸ್ ಪಾಲಾದರು. ಇದು ಇಲ್ಲಿಯವರೆಗೆ ಐಪಿಎಲ್ನಲ್ಲಿ ಬಟ್ಲರ್ ಅವರು ಪಡೆದ ಅತಿ ಹೆಚ್ಚು ಮೊತ್ತವಾಗಿದೆ. ಕೆಎಲ್ ರಾಹುಲ್. ಲಕ್ನೋ ತಂಡದಿಂದ ದೂರವಾಗಿದ್ದ ರಾಹುಲ್ ರನ್ನು ಈ ಬಾರಿ ಆರ್ಸಿಬಿ ತಂಡ ಖರೀದಿಸುತ್ತೆ. ರಾಹುಲ್ ಆರ್ಸಿಬಿಗೆ ಬರುತ್ತಾರೆ ಎಂದು ಕಾದು ಕೂತಿದ್ದ ಅಭಿಮಾನಿಗಳಿಗೆ ನಿರಾಸೆಯಾಗಿತ್ತು. ಆರ್ಸಿಬಿ ಬಿಡ್ ಮಾಡಿ ಖರೀದಿಸದ ರಾಹುಲ್ ರನ್ನು ಡೆಲ್ಲಿ ತಂಡ 14 ಕೋಟಿ ಕೊಟ್ಟು ತನ್ನ ತಂಡಕ್ಕೆ ಸೇರಿಸಿಕೊಂಡಿತ್ತು. ಒಟ್ಟಾರೆ ಎಲ್ಲ ತಂಡಗಳು ತಮಗೆ ಬೇಕಾದ ಆಟಗಾರರನ್ನು ಖರೀದಿಸುವಲ್ಲಿ ಯಶಸ್ವಿಯಾಗಿವೆ. ಹರಾಜಿನಲ್ಲಿ ಆಟಗಾರರು ಕೋಟಿ ಕೋಟಿ ತಮ್ಮ ಬುಟ್ಟಿಗೆ ಹಾಕಿಕೊಂಡಿದ್ದಾರೆ. ರಿಷಬ್ ಪಂತ್ ಬರೋಬ್ಬರಿ 27 ಕೋಟಿ ರೂಪಾಯಿಗಳಿಗೆ ಮಾರಾಟ ಆಗುವ ಮೂಲಕ ಇತಿಹಾಸ ಬರೆದಿದ್ದಾರೆ. ಕೋಟಿ ಕೋಟಿ ಕೊಟ್ಟು ಖರೀದಿಸಿರುವ ಆಟಗಾರರು ಅದಕ್ಕೆ ತಕ್ಕ ಆಟ ಆಡುವರೆ ಎಂದು ಕಾದು ನೋಡಬೇಕಿದೆ.